ಶೌನಕಾದಿ ಮಹಾಮುನಿಗಳಿಗೆ ತಮ್ಮ ಆಶ್ರಮದಲ್ಲಿ ನೈಮಿಷಾರಣ್ಯದಲ್ಲಿ ಈ ಒಂದು ಅಷ್ಟಾಗಳನ್ನು ಶ್ರವಣ ಮಾಡುವಂತ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿ ಪ್ರಸಂಗ ಬಂದಾಗ ಆಗ ಸೂತ ಪುರಾಣಗಳು ಶೌನಕಾದಿ ಮಹಾಮುನಿಗಳಿಗೆ ಈ ಒಂದು ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಸತ್ಯನಾರಾಯಣ ಸ್ವಾಮಿಯ ಒಂದು ಉದ್ಭವ ಯಾವ ರೀತಿ ಅಂದ್ರೆ, ಕಲಿಯುಗದ ಪ್ರಾರಂಭದಲ್ಲಿ ನಾರದ ಮಹಾಮುನಿಗಳು 84 ಲಕ್ಷ ಯೋನಿಗಳಿಂದ ಜನ್ಮಿಸಿದಂಥ ಮಾನವರನ್ನು ನೋಡುವ ಸಲುವಾಗಿ, ಅಂದರೆ ನಾವು ಈ ಒಂದು ಮಾನವ ಜನ್ಮಕ್ಕೆ ಬರಬೇಕಂದ್ರೆ 84 ಲಕ್ಷ ಜನನ ಮರಣ ಹೊಂದಿ ಮತ್ತೆ ಮಾನವ ಜನ್ಮ ಹೊತ್ತಿದ್ವಿ. ಅಂದರೆ ಅಂಡಜಂ ಉದ್ಭಿಜಂ ಜರಾಯುಜಂ ಶ್ವೇತಜಂ, ಅಂದರೆ ಮೊಟ್ಟೆ ಇಡುವಂಥ ಪ್ರಾಣಿಗಳಾಗಿ 21 ಲಕ್ಷ ಜನ್ಮ, ಬೆವರಿಂದ ಉತ್ಪತ್ತಿಯಾಗಂಥ ಕ್ರಿಮಿಕೀಟಾದಿಗಳು 21 ಲಕ್ಷ ಜನ್ಮ, ಗಿಡ ಮರ ಬಳ್ಳಿ ಈ ರೀತಿಯಾಗಿ 21 ಲಕ್ಷ ಜನ್ಮವನ್ನು ಎತ್ತಿ, ಆಮೇಲೆ ತಾಯಿ ಗರ್ಭದಲ್ಲಿ ದ್ವಿಪಾದ ಚತುಷ್ಪಾದ 2 ಪಾದ ಪ್ರಾಣಿಗಳಾಗಿ 4 ಪಾದ ಪ್ರಾಣಿಗಳಾಗಿ ತಾಯಿ ಗರ್ಭದಲ್ಲಿ ನವಮಾಸಗಳು ಕಳೆದು ಹುಟ್ಟಿದಂಥ ಜನ್ಮಗಳು ಈ ಒಂದು ಜನ್ಮ 21 ಲಕ್ಷ ಜನ್ಮ. ಅಂದರೆ 21 ಈಸಿಕೊಳ್ತು 84 ಲಕ್ಷ ಯೋನಿಗಳು. ಅಂದರೆ ನಾವು 84 ಲಕ್ಷ ಯೋನಿಗಳನ್ನು ಜನ್ಮಿಸಿ ಮರಣಿಸಿ ಮತ್ತೆ ಮಾನವ ಜನ್ಮಕ್ಕೆ ಬಂದಿದ್ವಿ. ಮಾನವ ಜನ್ಮ ತುಂಬ ಶ್ರೇಷ್ಠವಾದದ್ದು. ಈ ಜನ್ಮದಲ್ಲಿ ಸುಖ ಎಷ್ಟಿದೆಯೋ ಕಷ್ಟ ಅದು 4 ಪಟ್ಟು ಜಾಸ್ತಿ ಇದೆ. ಅಂದರೆ ಒಂದು 10 ಭಾಗ ಸುಖ ಇದ್ದರೆ 90 ಭಾಗ ಕಷ್ಟ ಇರುತ್ತೆ. ಆ 9 ಕಷ್ಟ ಅದಗಳನ್ನು 9 ಕಷ್ಟಗಳನ್ನು ಮೀರಿದ್ರೆ ಒಂದು ಸುಖ ಸಿಗೋದು. ಅಂದರೆ ನಾವು ಈ 24 ಗಂಟೆ ದುಡಿಮೆ ಮಾಡಿದ್ರೆ ಒಂದು ಇಡೀ ಅನ್ನ ಸಿಗೋದು ಇಲ್ಲ. ಈ ಕಾಲದಲ್ಲಿ ನಮಗೆ ಬೇಕಾದಷ್ಟು ಅನ್ನಪಾನಗಳು ಸಿಗ್ತದೆ, ಆ ಕಾಲದಲ್ಲಿ ಇಲ್ಲ. ಅದಕ್ಕಾಗಿ ಮಾನವ ಏನೋ ಬೇಕು ಅಂತ ತುಂಬ ನೊಂದ್ಕೊತಾ ಇದ್ದ. ಅಂದರೆ ಯಾವುದೋ ಬೇಕು ಅಂತ, ಅಂದರೆ ಸಾಕಾಗ್ತಾ ಇಲ್ಲ ಮನುಷ್ಯನಿಗೆ. ಅದು ಹೇಳಕ್ಕೆ ತೀರದು, ನನಗೆ ಇಂಥದ್ದು ಬೇಕು ಅಂತ ಹೇಳಕ್ಕೆ ತೀರದು. ಆ ರೀತಿಯಾಗಿ ಯಾವಾಗಲೂ ಬೇಕು ಅಂತ ನೋವು ಪಡ್ತಾ ಇದ್ದ. ಆ ನಾರದ ಮಹಾಮುನಿ ಭೂಲೋಕಕ್ಕೆ ಬಂದವರೆಲ್ಲ ನೋಡಿದ್ರು, ಈ ಭೂಲೋಕದ ವಾಸಿಗಳೆಲ್ಲರೂ ನೋಡಿದ್ರು. ಏನು ಇವ್ರು ಪಾಪ ಏನೋ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಅದು ಸಿಗ್ತಾ ಇಲ್ಲ, ಅದಕ್ಕಾಗಿ ಆತುರಿತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ತನಗೂ ಗೊತ್ತಾಗಲಿಲ್ಲ ಕಲಿಯುಗದ ಒಂದು ಹಸನ ವ್ಯಸನಗಳು. ಆಗ ಅವನು ಬ್ರಹ್ಮಚಾರಿ ಅಲ್ವಾ, ಅದಕ್ಕಾಗಿ ಭೂಲೋಕದಲ್ಲಿ ಮಾನವರೆಲ್ಲ ತುಂಬ ಏನೋ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ, ಏನು ಮಾಡ್ಬೇಕು ಸ್ವಾಮಿ ಅಂತ ಕೇಳಿದೆ. ಆಗ ಮಹಾವಿಷ್ಣು ಹೇಳ್ತಾನಯ್ಯ, ನಾನು ದಶಾವತಾರಗಳನ್ನು ಮುಗಿಸಿದ್ದೀನಿ, ಕೃತಿಯುಗ ತ್ರೇತಾಯುಗ ದ್ವಾಪರಗಳು ಕಳೆದೋಗಿದೆ, ಇನ್ನು ಕಲಿಯುಗ ಪ್ರಾರಂಭ. ಕಲಿಯುಗದಲ್ಲಿ ನಾನು ಮತ್ತೊಂದು ಅವತಾರ ಧರಿಸಬೇಕು, ಆದರೆ ಸಾಕ್ಷಾತ್ತಾಗಿ ನಾನು ಬರೋದಿಲ್ಲ, ಸಾಕ್ಷಾತ್ತಾಗಿ ಬರಲ್ಲ. ನಾನು ನನ್ನ ಅರ್ಚಾವತಾರ ಅಂದರೆ ನನ್ನ ಸ್ವರೂಪ ಬರುತ್ತೆ, ಆ ಸ್ವರೂಪಕ್ಕೆ ಯಾರು ಪೂಜೆ ಮಾಡ್ತಾರೋ ಅವರಿಗೆ ನಾನು ಇಷ್ಟಾರ್ಥಗಳನ್ನು ಕೊಡ್ತೀನಿ ಅಂತ ಹೇಳ್ತೇನೆ. ಅಂದರೆ ಸ್ವರೂಪ ಇರ್ತದೆ. 11ನೇ ಅವತಾರ ಸತ್ಯನಾರಾಯಣ ಸ್ವಾಮಿ ಅವತಾರ. ಕಲಿಯುಗದಲ್ಲಿ ಸತ್ಯ ನಶಿಸಿ ಹೋಗಿ ಅಸತ್ಯ ಜಾಸ್ತಿ ಆಗ್ತಾ ಇದೆ. ಆ ಸತ್ಯ ಉಳಿಸುವ ಸಲುವಾಗಿ ನಾನು ಭೂಲೋಕಕ್ಕೆ ಬರ್ತೀನಿ. ಭೂಲೋಕವಾಸಿಗಳನ್ನ ನನ್ನ ಆರಾಧನೆ ಮಾಡಿದ್ರೆ ನಾನು ಅವ್ರ ಇಷ್ಟಾರ್ಥಗಳೆಲ್ಲ ಕೊಡ್ತೀನಿ, ಅದಕ್ಕೆ ನನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾರದ ಮಹಾಮುನಿ ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯನ್ನು ಯಾವ ವಿಧಿವಿಧಾನಗಳಲ್ಲಿ ಪೂಜೆ ಮಾಡಬೇಕು ಅಂತ, ಅಂದರೆ ಪರಮಾತ್ಮ ಹೇಳ್ತಾನೆ, ಈಗ ವಿಧಿವಿಧಾನಗಳೇನಿಲ್ಲ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳು ಎಲ್ಲರೂ ಮಾಡ್ಬೋದು. ಇದಕ್ಕೆ ಜಾತಿ ನಿಯಮಗಳಿಲ್ಲ, ಕಾಲಾವಧಿ ಇಲ್ಲ, ಈ ತಿಥಿವಾರ ನಕ್ಷತ್ರ ಯೋಗಾದಿಗಳಿಲ್ಲ. ಯಾವತ್ತಾದರೆ ಅವನಿಗೆ ಅನುಕೂಲ ಆದರೆ ಆ ದಿನ ಮಾಡ್ಬೋದು. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ಮನೆ, ದೇವಸ್ಥಾನ, ನಿಧಿರ ಎಲ್ಲಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ನಾರದ ಮಹಾಮುನಿ ಮತ್ತೊಂದು ಸಲ ಕೇಳಿ, ಸ್ವಾಮಿ ಇದನ್ನು ಸತತವಾಗಿ ಮಾಡಬೇಕಾ, ಅಂದರೆ ಯಾವತ್ತು ಜೀವಾವಧಿ ಮಾಡಬೇಕಾ, ಇಲ್ಲ ಒಂದು ಸಲ ಮಾಡಿದ್ರೆ ಸಾಕ ಅಂತ ಹೇಳಿದಾಗ, ಆಗ ಮಹಾವಿಷ್ಣು ಹೇಳ್ತಾರೆ, ಇದು 48 ಆವೃತ್ತಿ ಮಾಡಬೇಕು, ಒಂದು ಮಂಡಲ ಕಾಲ ಅಂತ ಹೇಳ್ತಾರೆ. ಒಂದು ಮಂಡಲ ಕಾಲ ಮಾಡಬೇಕು ಅಂದಾಗ ನಾರದ ಮಹಾಮುನಿಗಳು ಕೇಳ್ತಾರೆ, ಸ್ವಾಮಿ ಭೂಲೋಕವಾಸಿಗಳು ಅಲ್ಪಾಯುಷಿಗಳು, ಅವರಿಗೆ ಅಷ್ಟೊಂದು ಆಯುಷ್ಯಿಲ್ಲ, ತಾಳ್ಮೆನೂ ಇಲ್ಲ, ಅಷ್ಟೊಂದು ಕಷ್ಟಪಟ್ಟು ದಿನ ಎಲ್ಲ ಕೂತ್ಕೊಂಡು ಪೂಜೆ ಮಾಡೋಷ್ಟು ತಾಳ್ಮೆನೂ ಇಲ್ಲ, ಅದಕ್ಕಾಗಿ ಅದು ತುಂಬ ಕಷ್ಟದ ಮಾತು, ಇನ್ನು ಸುಲಭವಾಗಿ ಏನಾದರೂ ಒಂದು ಹೇಳಿ ಅಂತ ಕೇಳಿದ. ಯಾಕೆಂದರೆ ನಾವು ನಾರದ ಮಹಾಮುನಿಗಳಿಗೆ ಕೇಳಿಲ್ಲ, ನಾವು ಸತ್ಯನಾರಾಯಣ ವ್ರತ ಮಾಡ್ತೀವಿ, ಕಮ್ಮಿ ಅವಧಿಯಲ್ಲಿ ನಮ್ಮ ಹತ್ರ ಕೇಳ್ಕೊಂಬನ್ನಿ ಮಹಾವಿಷ್ಣು ಅಂತ ನಾವೇನು ಹೇಳಿಲ್ಲ. ನಮಗಾಗಿ ಅವರು ನಾರದ ಮಹಾಮುನಿಗಳು ಎಷ್ಟೆಲ್ಲ ಕಷ್ಟಪಟ್ಟು ಮಹಾವಿಷ್ಣು ನಮ್ಮ ಪರವಾಗಿ ಕೇಳಿದ್ರು. ಇವರು 48 ಆವರ್ತಿ ಮಾಡೋಕ್ಕಾಗೋದಿಲ್ಲ, ಅದು ಕಷ್ಟ, ಮಾನವರು ಅಲ್ಪಾಯುಷಿಗಳು, ಅದರಲ್ಲಿ ತಾಳ್ಮೆ ಇಲ್ಲ ಅವರಿಗೆ, ಅದಕ್ಕಾಗಿ ಇನ್ನು ಸುಲಭವಾಗಿ ಏನಾದರೂ ಹೇಳಿ ಅಂದಾಗ ಅದು ಮಹಾವಿಷ್ಣು ಹೇಳ್ತಾನೆ, ಹೋಗಲಿ 4 ಸಲ ಮಾಡಲಿ ಅಂತ. ಅಂದರೆ 48ಕ್ಕೆ 4 ಇಳಿಸ್ತು ನೋಡಿ ನಮಗಾಗಿ. ಅಂದರೆ ನಾವು ಕಲಿಯುಗದಲ್ಲಿ ಅಲ್ಪಾಯುಷಿಗಳು 48 ಆವರ್ತಿ ಅಂದರೆ ಪ್ರತಿ ತಿಂಗಳ ನಾವು 4 ವರ್ಷ ಮಾಡಿದ್ರೆ 48 ಆಗುತ್ತೆ ಒಂದು ಮಂಡಲ ಕಾಲ. ಅದಕ್ಕೆ ಬಿಟ್ಟು ವರ್ಷಕ್ಕೊಮ್ಮೆ ಏನು ಕೆಲಸ ಮಾಡಬೇಕು ಅಂತ ಸ್ವಾಮಿ ಅಂದರೆ ಆಗ ಹೇಳ್ತಾರೆ, ಉದ್ಯಾಪನೆ ಮಾಡುವ ಕಾಲದಲ್ಲಿ ನನ್ನ ವಿಗ್ರಹವನ್ನು ದಾನ ಕೊಡಬೇಕು ಅಂತ.
ಒಂದು ಸತ್ಯನಾರಾಯಣ ಸ್ವಾಮಿ ವಿಗ್ರಹವನ್ನು ದಾನ ಕೊಡೋದು ಬ್ರಾಹ್ಮಣನಿಗೆ ಅಂತ. ಯಾಕೆ ಅಂತ ಕೇಳ್ತಾರೆ. ಆಗ ನಾರದ ಮಹಾಮುನಿಗೆ ಮಹಾವಿಷ್ಣು ಹೇಳ್ತಾನೆ, ಯಾರು ಆ ಬ್ರಾಹ್ಮಣ ಆ ವಿಗ್ರಹವನ್ನು ದಾನ ತಗೊಂತಾನೋ ಅವನು ಸದಾಕಾಲ ಪೂಜೆ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಆ ಪೂಜಾ ಫಲ ಸೇರುತ್ತೆ. ಅದಕ್ಕಾಗಿ ಒಂದು ವಿಗ್ರಹ ದಾನ ಕೊಟ್ಟರೆ ಅವನಿಗೆ 48 ಆವರ್ತಿ ಮಾಡಿದಂಥ ಪುಣ್ಯ ಫಲ ಸಿಗುತ್ತೆ. ಅವನು ಭೂಲೋಕದಲ್ಲಿ ಸುಖಪಟ್ಟು ಪರಲೋಕದಲ್ಲಿ ನನ್ನ ಸಾನ್ನಿಧ್ಯ ಸೇರ್ತಾನೆ ಅಂತ ನೋಡಿ. ಇಹದಲ್ಲಿ ಸುಖಪಟ್ಟು ಪರಲೋಕದಲ್ಲಿ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ನಾರದ ಮಹಾಮುನಿ ತುಂಬ ಸಂತೋಷ ಆಯಿತು. ಒಳ್ಳೆ ಕೆಲಸ ಇದು. ಇಷ್ಟೊಂದು ಸುಲಭವಾಗಿ ಸುಖ ಸಿಗೋದಾದ್ರೆ, ಇಷ್ಟೊಂದು ಸುಲಭವಾಗಿ ಮೋಕ್ಷ ಸಿಗೋದಾದ್ರೆ ಇದು ಯಾಕೆ ಮಾಡಬಾರ್ದು? ಈ ಒಂದು ವ್ರತದ ಮಹಿಮೆಯನ್ನ ತಿಳ್ಕೊಂಡು ಭೂಲೋಕದಲ್ಲಿ ತಿಳಿಸಲು ವಾಪಸ್ ಬರ್ತಾ ಇದೆ ನಿಮ್ಮಲ್ಲಿಗೆ. 1ನೇ ಅಧ್ಯಾಯವು ಸಂಪೂರ್ಣವಾಗುತ್ತೆ. ಜಯ ಸತ್ಯನಾರಾಯಣ, ಜಯ ಸತ್ಯಭಾಮೀಶ, ಜಯ ಸತ್ಯಲಕ್ಷ್ಮೀಪತಿಯೇ ಜಯತು ಜಯತು. ಜಯ ಸತ್ಯಲಕ್ಷ್ಮೀಪತಿಯೇ ಜಯತು ಜಯತು. ಶ್ರೀರಮಾ ಸಮೇತ ವೀರವೇಣ ಸತ್ಯನಾರಾಯಣ ಸ್ವಾಮಿ ದೇವತಾ ದ್ವಿವರ್ಣ ಪ್ರಥಮಾಧ್ಯಾಯ ಸಂಪೂರ್ಣ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ. ಬ್ರಹ್ಮಣೇ ನಮಃ ನಿವೇದನಂ ಸಮರ್ಪಯಾಮಿ. ನೀರಾಜನಂ ಆರ್ತ್ಸೆ. ನೀರಾಜನಂ ತದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಾಚಾರ್ಯ ಪರಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸಕೃತಾಯಾಸ್ತು ಮಂಗಳಂ. ಜೈ ಶ್ರೀರಾಮ ಗೋವಿಂದೋ. ಜೈ ಶ್ರೀಮನ್ನಾರಾಯಣ. ಜಯತು ಜಯತು. ಅಂದ್ರೆ ಒಳ್ಳೆ ಗುಣಗಳಿರ್ಬೇಕು, ಸತ್ವಗುಣ ಇರಬೇಕು ಅಂತ ಅವ್ರು ಯಾರು ಕಾಣಿಸಲಿಲ್ಲ. ಅವರಿಗೆ ಸತ್ವಗುಣ, ನಿರಾಪೇಕ್ಷೆ ಇರಬೇಕು. ಆಪೇಕ್ಷೆ ಇರಬಾರ್ದು. ಬಿತ್ತಬೇಕು ಅಂದ್ರೆ ಭೂಮಿ ಅದರಾಗಿ ಉತ್ತಿರಬೇಕು. ಆ ಒಳ್ಳೆ ಫಲ ಬರಬೇಕು ಅಂದ್ರೆ ಭೂಮಿಯಲ್ಲಿ ಒಳ್ಳೆ ಸತ್ವತೆ ಇರಬೇಕು. ಅದಕ್ಕಾಗಿ ಭೂಮಿಯಲ್ಲಿ ನಾವು ಒಳ್ಳೆ ಬೆಳೆಯನ್ನು ಬೆಳಿತೀವಿ. ಮಾಡಬೇಕು ಅಂದ್ರೆ ಅವನಲ್ಲಿ ಆ ಒಂದು ಅರ್ಷಡ್ವರ್ಗಗಳನ್ನು ದೂರದಿಂದ ಇರಬೇಕು. ಅವನು ಸಾತ್ವಿಕತೆಯಿಂದ ಇರಬೇಕು ಅಂತ ಅವ್ರು ಬೇಕು ಅಂತ ಹೇಳ್ಬಿಟ್ಟು ಹುಡುಕಿ 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 ಕೊನೆಯದಾಗಿ ಕಾಶಿನಗರದಲ್ಲಿ ಒಬ್ಬ ಬ್ರಾಹ್ಮಣ ಶಿವಾರಾಧನೆ ಮಾಡ್ತಾ ಇದ್ದಂತ ಅವನನ್ನು ನೋಡಿದ್ರೆ ಅವನಲ್ಲಿ ಸಾತ್ವಿಕತೆ ಇತ್ತು. ಅವನಲ್ಲಿ ತಿನ್ನೋದು ಕನ್ನ ಇಲ್ಲ, ತಿನ್ನಲು ಮನೆ ಇಲ್ಲ, ಏನೂ ಇಲ್ಲ, ಅವನಲ್ಲಿ ವಸ್ತ್ರ ಇಲ್ಲ, ಯಾವುದೂ ಇಲ್ಲ. ಆದ್ರೂ ನಿರಾಪೇಕ್ಷೆಯಿಂದ ಅಂದರೆ ಯಾವುದು ಕಾಮನೆಗಳಿಲ್ಲದೆ ಅವನು ಪೂಜೆ ಮಾಡ್ತಾ ಶಿವನಿಗೆ ಶಿವಾರ್ಚನೆ ಮಾಡ್ತಾ ಇದ್ದ. ಅವನನ್ನು ನೋಡಿದ ಆ ಶಿವಾರ್ಚನೆ ಮೇಲೆ ಅವನು ಭಿಕ್ಷಾಟನೆಗೆ ಹೊರಟ. ಭಿಕ್ಷಾಟನೆಗೆ ಇವನು ಇಷ್ಟೆಲ್ಲ ಕೆಲಸ ಮಾಡಿ ಭಿಕ್ಷಾಟನೆ ಯಾಕೆ ಮಾಡಬೇಕು? ಇವನು ಶಿವನ ಅನುಗ್ರಹ ಇದೆಯಲ್ಲ ಯಾಕೆ ಅಂತ ನೋಡಿದ್ರೆ ಆಗ ಅವನು ಶಿವನನ್ನು ಏನು ಬೇಡಿಲ್ಲ. ನನಗೆ ಅದು ಬೇಕು ಇದು ಬೇಕು, ಏನು ಕಾಮಾತುರಾಣಂ ಧ್ಯಾನ ಭಯವಂತ. ಅವನಿಗೆ ಭಯ ಇರೋದಿಲ್ಲ, ಅವನಿಗೆ ನಾಚಿಕೆ ಇರೋದಿಲ್ಲ. ಬೇಕು ಅಂತ ಕೇಳ್ತಾನಲ್ಲ ಅವನು, ಏನಾದರೂ ಕೇಳ್ಬಿಡ್ತಾನೆ. ಅವನು ಇಷ್ಟ ಅದು ಕೇಳೋದು, ಅವನು ಇಷ್ಟ, ಕೊಡೋದು ಬಿಡೋದು ಅವನ ಇಷ್ಟ. ಹಾಗೆ ನಾಚಿಕೆಯಲ್ಲೇ ಕೇಳಿದ. ಆದರೆ ಈ ಬ್ರಾಹ್ಮಣ ಯಾವತ್ತೂ ಶಿವನನ್ನು ಏನೂ ಕೇಳಿಲ್ಲ. ದಿನನಿತ್ಯ ಭಿಕ್ಷಾಟನೆ ಮಾಡೋದು, ಅದನ್ನು ತಂದು ಶಿವನಿಗೆ ಅರ್ಪಣೆ ಮಾಡೋದು, ಅದನ್ನು ತಾನು ಪ್ರಸಾದವಾಗಿ ಸ್ವೀಕರಿಸೋದು, ದಿನನಿತ್ಯ ಇದೇ ಕೆಲಸ. ಅಂತ ಬ್ರಾಹ್ಮಣನ ನೋಡಿದಂಥ ನಾರದನಿಗೆ ಅವನ ಮೇಲೆ ಮನಸ್ಸಾಯ್ತು. ಇಂಥ ಬ್ರಾಹ್ಮಣನ ತಿಳಿಸ್ಬೇಕು ಪ್ರಪ್ರಥಮವಾಗಿದ್ದು ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣನ ಕರೆದು ಹೇಳ್ತಾನೆ, ಅಯ್ಯ ನನಗೊಂದು ವ್ರತ ಗೊತ್ತು, ಆ ವ್ರತ ನೀನು ತಿಳಿಸ್ತೀನಿ, ನೀನು ಮಾಡೋದಾದ್ರೆ ನಿನಗೆ ಒಳ್ಳೇದಾಗುತ್ತೆ ಅಂತ. ಆಗ ಆ ಕಾಶಿನಗರದ ಬ್ರಾಹ್ಮಣ ಒಪ್ಕೊತಾನೆ, ನಿಜ ನಾನು ಮಾಡ್ತೀನಿ ಅಂತ. ಆಗ ಈ ನಾರದ ಮಹಾಮುನಿಗಳು ಅವನನ್ನು ಕರ್ಕೊಂಡು ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿ ಈ ವ್ರತವನ್ನ ಒಂದು ದಾರ ಹೇಳ್ತೀನಿ. ಈ ರೀತಿ ವಿಧಿ ವಿಧಾನಗಳೆಲ್ಲ ಹೇಳಿ ಸತ್ಯನಾರಾಯಣ ವ್ರತ ಭೂಲೋಕದಲ್ಲಿ ಪ್ರಪ್ರಥಮವಾಗಿ ಹೇಳ್ತಾ ಇರೋದು, ಮಾಡ್ತಾ ಇರೋದು ಕೂಡ ನೀನೇ ನಿಷ್ಠೆಯಿಂದ ಮಾಡು. ನಿನಗೆ ಬರುವಂಥ ಫಲ ಎಲ್ಲರೂ ಗೊತ್ತಾಗಬೇಕು, ಎಲ್ಲರೂ ಇದನ್ನು ಮಾಡಿ ಆ ಫಲ ಪಡಿಬೇಕು ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಆ ಕಾಶಿನಗರದ ಬ್ರಾಹ್ಮಣ ಆಲಸ್ಯಂ ಅಮೃತಂ ವಿಷಮ ಅಂದರೆ ನಾಳೆ ಅಂದಿದ್ದು ಆಳು ಅಂತಾರೆ. ಅದಕ್ಕಾಗಿ ಆ ಬ್ರಾಹ್ಮಣ ಒಳ್ಳೆಯದನ್ನು ತಕ್ಷಣ ಮಾಡು, ಕೆಟ್ಟದನ್ನು ವಾಯ್ದೆ ಹಾಕು ಅಂತ ರಾವಣ ನೀತಿ ಇದು. ಯಾಕೆಂದರೆ ರಾವಣಾಸುರ ಸಾಯುವ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನ ಕಳಿಸ್ತಾನೆ. ಅವನಲ್ಲಿ ರಾಜನೀತಿಗಳು ತುಂಬ ಗೊತ್ತಿದೆ. ಅದಕ್ಕಾಗಿ ರಾಜ ಇರ್ತಾರೆ, ಹೇಗಿರಬೇಕು ಕೇಳ್ಕೊಂಬ ಅಂತ ಕೇಳಿದಾಗ ಅವನು ರಾವಣಾಸುರ ಹೇಳ್ತಾನೆ, ಏನಿಲ್ಲ, ರಾಜಧರ್ಮ ಅಂದರೆ ಒಳ್ಳೆಯದನ್ನು ತಕ್ಷಣ ಮಾಡು, ಕೆಟ್ಟದನ್ನು ವಾಯ್ದೆ ಹಾಕು ಅಂತ. ಅದಕ್ಕೆ ನಾನು ಸಾಕ್ಷಿ ಅಂತಾನೆ. ಏನು ಸಾಕ್ಷಿ ಅಂದರೆ ಅಷ್ಟದಿಕ್ಪಾಲಕರೆಲ್ಲ ಅವನ ಆಜ್ಞೆಯಲ್ಲಿದ್ದರು. ಯಮಧರ್ಮ ಕೂಡ ಅವನ ಮಾತನ್ನೇ ಕೇಳ್ತಾರೆ, ರಾವಣಾಸುರ ಮಾತನ್ನ. ಈ ಪಾಪಿಗಳು ಅಂದರೆ ಭೂಲೋಕದಲ್ಲಿ ಪಾಪ ಮಾಡಿಬಿಟ್ಟು ಆ ನರಕ ಸೇರಿ ಆ ಕಷ್ಟಗಳನ್ನು ಅನುಭವಿಸಿದ ಪಾಪಿಗಳೆಲ್ಲನೂ ಆ ಒಂದು ಯಮಧರ್ಮರಾಜನನ್ನು ಪ್ರಾರ್ಥನೆ ಮಾಡಿದಂತೆ, ಈ ಕಷ್ಟ ತುಂಬ ಜಾಸ್ತಿ ಆಗ್ಬಿಟ್ಟಿದೆ, ನಾವು ಸಹಿಸಲು ಅಸಾಧ್ಯ, ನಮ್ಮನ್ನು ಬಿಟ್ಬಿಡು, ನಾವು ಮತ್ತೆ ಪಾಪ ಮಾಡೋದಿಲ್ಲ ಅಂತ ಕೇಳ್ಕೊಂಡಾಗ, ಇದನ್ನೊಂದೇನಿಲ್ಲ, ನಾನು ರಾವಣಾಸುರನ ಆಜ್ಞೆಯಲ್ಲಿದ್ದೀನಿ, ಅವನೇನು ಹೇಳಿದ್ರೆ ಅದೇ ಅಂತಾನೆ. ಸರಿ ನಡಿ ಹೋಗೋಣ ಅಂತ ಎಲ್ಲರೂ ಸೇರಿಕೊಂಡು ಯಮಧರ್ಮರಾಜನ ಮುಂದೆ ಇಟ್ಕೊಂಡು ಆ ಒಂದು ರಾವಣಾಸುರನ ಲಂಕೆಗೆ ಬಂದಾಗ ಆ ರಾವಣಾಸುರನ ಕೇಳ್ತಾರೆ, ಸ್ವಾಮಿ ನಾವೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀವಿ, ಈ ಜೀವನ ತುಂಬ ಕಷ್ಟ ಇದೆ, ಮುಂದೆಂದೂ ನಾವು ಈ ತಪ್ಪು ಮಾಡೋದಿಲ್ಲ, ನಮ್ಮನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಸ್ವಾಮಿ ಅಂತ ಹೇಳ್ತಾರೆ. ಇನ್ನೇನು ಹೇಳಬೇಕು,
ಆ ರಾವಣಾಸುರ. ಅಷ್ಟರಲ್ಲಿ ಆ ಶೂರ್ಪನಖ ಬಂದು ಹೇಳ್ತಾಳೆ, ಆ ಒಂದು ಜನಸ್ಥಾನದಲ್ಲಿ ಸೀತಾ ಎಂಬ ಒಂದು ಸುಂದರಿ ಇದೆ, ಆ ಸುಂದರಿ ನಿನ್ಗೆ ತುಂಬ ಲಕ್ಷಣವಾಗಿದೆ, ನೀನು ಎತ್ಕೊಂಡ್ಬಂದ್ಬಿಡು ಅಂತ. ಇದನ್ನು ವಾಯ್ದೆ ಇಟ್ಟು ನಾನು ಆ ಜನಸ್ಥಾನಕ್ಕೆ ಹೋಗಿ ಸೀತೆಯನ್ನು ಕಟ್ಕೊಂಡ್ಬಂದೆ, ಅದಕ್ಕೆ ಇವತ್ತು ನನಗೆ ಪ್ರಾಣ ಅಪಹಾರ ಆಗಿದೆ, ನಾನು ಸತ್ತೋಗ್ತಾ ಇದ್ದೀನಿ, ಲಂಕಾ ಎಲ್ಲ ನಾಶ ಆಯಿತು, ನಾನು ತುಂಬ ಕೆಟ್ಟವನು, ರಾಜನೀತಿಯನ್ನು ನಾನು ಉಪಯೋಗಿಸಲಿಲ್ಲ, ನಾನು ರಾಜನೀತಿಯನ್ನು ಮರೆತು ನಡ್ಕೊಂಡೆ, ಅದಕ್ಕೆ ನನಗೆ ಈ ರೀತಿ ಆಯಿತು, ರಾಜ ಆದವನು ಒಳ್ಳೆಯದನ್ನು ಮಾಡಬೇಕು. ನಾನು ಆವತ್ತು ಆ ಪಾಪಿಗಳನ್ನು ಬಿಡಿಸಿದ್ದಾದರೆ ನನ್ನನ್ನು ಕೊಂಡಾಡ್ತಾ ಇದ್ರು, ಅವ್ರಿಗೆ ಮೋಕ್ಷ ಸಿಗ್ತಾ ಇತ್ತು, ಮತ್ತೆ ಪಾಪ ಮಾಡ್ತಾ ಇರಲಿಲ್ಲ. ಅಂಥ ಕೆಲಸ ಬಿಟ್ಟು ನಾನು ಸೀತೆಯನ್ನು ಎತ್ಕೊಂಡು ಬಂದು ನಾನು ನನ್ನ ಅವನತಿಗೆ ನಾನೇ ಕಾರಣ ಆದೆ. ಇದಕ್ಕಾಗಿ ರಾಜ ಆದವನು ಮೊದಲು ಒಳ್ಳೆಯದನ್ನು ಮಾಡಬೇಕು, ಆಮೇಲೆ ಕೆಟ್ಟದನ್ನು ವಾಯ್ದೆ ಆಗಬೇಕು. ಯಾರನ್ನು ಹೊಡಿಬೇಕು ಅಂದರೆ ಯೋಚನೆ ಮಾಡಬೇಕು, ಅವನು ಒಳ್ಳೆಯವನ ಕೆಟ್ಟವನ, ಸಾಮ ದಾನ ಭೇದ ದಂಡೋಪಾಯಗಳು, ಅವನನ್ನು ಕರೆಸಿ ಏನಪ್ಪ ಈ ರೀತಿ ಮಾಡಬಾರ್ದು, ನೀನು ಚೆನ್ನಾಗಿರಪ್ಪ ಅಂತ ಹೇಳಬೇಕು. ಅದಕ್ಕೂ ಬಗ್ಲಿಲ್ಲ ಅಂದರೆ ಭಯ ಇಡಿಸ್ಬೇಕು, ಅದಕ್ಕೂ ಬಗ್ಲಿಲ್ಲ ಅಂದರೆ ಅವನಿಗೆ ದಂಡೋಪಾಯ ಮಾಡಬೇಕು. ಇದು ಧರ್ಮಗಳು. ಆ ಧರ್ಮವನ್ನು ನಾನು ಪಾಲನೆ ಮಾಡಲಿಲ್ಲ, ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿದಕ್ಕೆ ಅದು ರಾಜಧರ್ಮ ಆದನು, ಒಳ್ಳೆಯದನ್ನೇ ಮೊದಲೇ ಮಾಡು, ಕೆಟ್ಟದಕ್ಕೆ ವಾಯ್ದೆ ಹಾಕು ಅಂತ. ಈ ಬ್ರಾಹ್ಮಣರಿಗೂ ಅದು ಅರಿವಾಯಿತು. ನಾಳೆ ಅಂದರೆ ಆಳು, ನಾಳೆ ಮಾಡ್ತೀನೋ ಇಲ್ಲೋ, ನನಗೆ ಬೇರೆ ಏನು ದುರ್ಬುದ್ಧಿ ಬರುತ್ತೋ, ಅದಕ್ಕಾಗಿ ನಾನು ಇವತ್ತೇ ಮಾಡಬೇಕು ಅಂತ ಆ ಸತ್ಯನಾರಾಯಣ ವ್ರತವನ್ನು ತನ್ನ ಮನೆಯಲ್ಲಿ ಮನಸ ವಾಚ ಕರ್ಮಣ ತ್ರಿಕರಣ ಶುದ್ಧಿಯಿಂದ ಮಾಡ್ತಾನೆ. ಮಾಡಿದ್ಮೇಲೆ ಆ ದಿನ ರಾತ್ರಿ ಮಲಗಿರಬೇಕಾದ್ರೆ ಅವರು ಪುನರುಚ್ಚಾರಣೆ ಅಂದರೆ ಬೆಳಗ್ಗೆಯಿಂದ ಮಂತ್ರಗಳನ್ನು ಹೇಳಿ 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 ರಾತ್ರಿಯಲ್ಲಿ ಕೂಡ ಅದೇ ಮಾಡ್ತಾ ಇರ್ತಾರೆ. ಮತ್ತೆ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಹೇಳ್ಬಿಟ್ಟು ಪುನರುಚ್ಚಾರಣೆ ಮಾಡ್ತಾ ಇರ್ತಾರೆ. ಇಡೀ ರಾತ್ರಿ ಎಲ್ಲ ನಿಲ್ಲಿಸೇ ಇಲ್ಲ ಅವರು, ಮತ್ತೆ ಮತ್ತೆ ಮಾಡ್ತಾರೆ ಅಂತ ಆಗೋಯ್ತಾರೆ, ಮತ್ತೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಇಡೀ ರಾತ್ರಿ ಎಲ್ಲರೂ ಮತ್ತೆ 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 ಆ ಸತ್ಯನಾರಾಯಣ ವ್ರತವನ್ನು ಮತ್ತೆ 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 ಹೇಳ್ತಾ ಇದ್ರೆ ಪರಮಾತ್ಮನಿಗೆ ಇವ್ರ ಮೇಲೆ ತುಂಬ ಕರುಣೆ ಉಂಟದು. ಇವ್ರು ಇಷ್ಟೊಂದು ನಿಷ್ಠೆಯಿಂದ ಮಾಡ್ತಾ ಇದ್ದಾನೆ, ಮಲಗಿದ್ರು ಕೂಡ ಈ ಮಲಗಲು ಅಂದರೆ ಈ ನಿದ್ರೆಯಲ್ಲೂ ಕೂಡ ನನ್ನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರಾತಃ ಕಾಲ ಏಕೋಜಾಮದಲ್ಲಿ ಪ್ರತ್ಯಕ್ಷನಾಗಿ ಅವನಿಗೆ ಆಶೀರ್ವಾದ, ಇಷ್ಟಾರ್ಥಗಳ ಸಿದ್ಧಿಯಾಗಲಿ, ಅನಂತ ವೈಭವದಿಂದ ಮೆರಿ ನೀನು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಇದಾಗ್ತಾನೆ. ಆ ಪ್ರಾತಃ ಕಾಲದಲ್ಲಿ ಆ ಬ್ರಾಹ್ಮಣ ಎದ್ದು ನೋಡಿದಾಗ ಅವನಿಗೆ ಅಷ್ಟೈಶ್ವರ್ಯಗಳು ಭೋಗಭಾಗ್ಯಗಳೆಲ್ಲ ಇದೆ. ಒಂದು ರಾಜಭವನ, ಇಂದ್ರಪ್ರಸ್ಥಪುರದಂತಹ ರಾಜಭವನ ಎಲ್ಲ ಇದೆ. ಅದೆಲ್ಲ ನೋಡಿದಂಥ ಬ್ರಾಹ್ಮಣ ತುಂಬ ಸಂತೋಷ ಆಯಿತು. ಓ, ಪರಮಾತ್ಮ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಇದೆಲ್ಲ ನಂದೆಲ್ಲ, ಇದೆಲ್ಲ ಪರಮಾತ್ಮಂದೇ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಬಡಬಗರಿಗೆ ದಾನ ಮಾಡ್ತಾ ಪ್ರತಿ ತಿಂಗಳಲ್ಲಿ ಈ ಸತ್ಯನಾರಾಯಣ ವ್ರತವನ್ನು ಮರೆಯದೆ ಮಾಡ್ತಾ ಇದ್ದಾನೆ. ಈ ರೀತಿ ಮಾಡ್ತಿರ್ಬೇಕಾದ್ರೆ ಒಮ್ಮೆ ಕಾಸ್ಟಲ್ ಕ್ರೇನು ಅಂದರೆ ಕಟ್ಟಿಗೆ ಮಾರುವವನು ಒಬ್ಬರು ಆ ಮಾರ್ಗದಲ್ಲಿ ಬಂದು ಈ ಬ್ರಾಹ್ಮಣ ಮಾಡುವಂಥ ಪೂಜೆಯನ್ನು ನೋಡಿ ಭಗವಂತನ ನಮಸ್ಕರಿಸಿ ಬ್ರಾಹ್ಮಣನ ಕೇಳ್ತೀವಿ, ಸ್ವಾಮಿ ಇಂತಹ ಪೂಜೆ ಅವ್ರಿಗೆ ಗೊತ್ತಿಲ್ಲ, ಆಕೆ ಯಾರಿಗೂ ಗೊತ್ತಿಲ್ಲ, ಆ ಬ್ರಾಹ್ಮಣನ ಬಿಟ್ಟರೆ ಆ ಬ್ರಾಹ್ಮಣನ ಕೇಳ್ತೀವಿ, ಏನು ಪೂಜೆ ಸ್ವಾಮಿ, ಇದನ್ನ ಮಾಡಿದ್ರೆ ಏನು ಫಲ ಸಿಗುತ್ತೆ ಅಂತ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾರೆ, ಸತ್ಯನಾರಾಯಣ ವ್ರತ ಇದು ಪ್ರಪ್ರಥಮ ನಾನೇ ಮಾಡಿರೋದು, ಯಾರು ಮಾಡಿಲ್ಲ, ನನಗೆ ಭಗವಂತ ಅಷ್ಟೈಶ್ವರ್ಯಗಳೆಲ್ಲ ಕೊಟ್ಟಿದ್ದಾನೆ, ತುಂಬ ಒಳ್ಳೆಯ ವ್ರತ ಅಂತ ಹೇಳ್ತಾರೆ. ಸ್ವಾಮಿ ನಾನು ಬಡವ, ಅದರಲ್ಲೂ ದೀನದಲಿತ ಅಂದರೆ ನಾನು ಚಾಂಡಾಳ ವರ್ಗದವನು, ನಾನು ಮಾಡಿದ್ರೆ ಬರ್ಕೊಂತಾನ ಅಂತ ಕೇಳ್ತೇನೆ. ಮೊದಲು ಭೂಸುರ ಅಂತ ಹೆಸರಿತ್ತು ಬ್ರಾಹ್ಮಣರಿಗೆ. ಭೂಸುರ ಅಂದರೆ ಭೂಲೋಕದಲ್ಲಿ ಓಡಾಡುವಂಥ ದೇವತೆಗಳು ಅಂತ. ಅದಕ್ಕಾಗಿ ಅವನು ಹೇಳಿದ, ಇದು ಯಾವುದು ಜಾತಿ ಭೇದ ಭಗವಂತನಿಗಿಲ್ಲ, ಭಗವಂತನಿಗಿರೋದು ಎರಡೇ ಜಾತಿ, ಸ್ತ್ರೀ ಜಾತಿ ಪುರುಷ ಜಾತಿ ಎರಡೇ ಇರೋದು. ಯಾವ ಜಾತಿಯವರು ತೃಪ್ತಿಯಿಂದ ಮಾಡಿದ್ರೆ ಅವರಿಗೆ ಭಗವಂತ ಇಷ್ಟ ಕೊಡ್ತಾನೆ ಅಂತ ಮಾತನ್ನು ಕೇಳಿ ನೋಡ್ರೆ ಆ ದಿನ ಒಂದಕ್ಕೆ 10 ಪಟ್ಟು ಜಾಸ್ತಿ ಬರುತ್ತೆ ದುಡ್ಡು. ಒಂದಕ್ಕೆ 10 ಪಟ್ಟು ಜಾಸ್ತಿ ಬಂದಾಗ ಆಗ ಆ ಪರಮಾತ್ಮ ಸೇವೆಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ತನ್ನ ಮನೆಯಲ್ಲಿ ಮಕ್ಕಳಾದಿಯಾಗಿ ನಿಷ್ಠಾಗರಿಷ್ಠನಾಗಿ, ನಿಷ್ಠೆಯಿಂದ ಗರಿಷ್ಠನಾಗಿ ಅಂದರೆ ನಿಷ್ಠಾ ಗರಿಷ್ಠ ಅಂದರೆ ಒಂದಕ್ಕೆ ಕಮ್ಮಿ ಮಾಡೋದಲ್ಲ, 4 ಮಂತ್ರ ಹೇಳಬಂದು 1 ಮಂತ್ರ ಹೇಳಿ ಮುಗಿಸೋದಲ್ಲ, 4 ಮಂತ್ರಗಳನ್ನು ಮತ್ತೆ ಮತ್ತೆ 3-4 ಸಲ ಹೇಳಿ ಪರಮಾತ್ಮನಿಗೆ ಇಷ್ಟ ಆಗಂಗೆ ಮಾಡೋದು, ಅದು ಗರಿಷ್ಠನಾಗಿ ಪೂಜೆಯನ್ನು ಮಾಡ್ತಾರೆ. ಆ ಪರಮಾತ್ಮನ ಅನುಗ್ರಹದಿಂದ ಕಟ್ಟಿಗೆ ಮಾರುವವನಿಗೂ ಪರಮಾತ್ಮನ ಅನುಗ್ರಹದಿಂದ ಸಕಲ ಐಶ್ವರ್ಯಗಳು ಸಿದ್ಧಿಯಾಗುತ್ತೆ. ಅವನು ಕೂಡ ಪರಮಾತ್ಮನ ಸೇವೆಯನ್ನು ಇಹದಲ್ಲಿ ಪೂರ್ತಿ ಮಾಡಿ ಪರಲೋಕದಲ್ಲಿ ಪರಮಾತ್ಮ ಸಾನ್ನಿಧ್ಯ ಸೇರ್ತಾನೆ. ಬಲೆಗೆ 2ನೇ ಅಧ್ಯಾಯವು ಸಂಪೂರ್ಣವಾಗುತ್ತೆ. ಜಯ ಸತ್ಯನಾರಾಯಣ, ಜಯ ಸತ್ಯ ಭಾಮೇಶ, ಜಯ ಸತ್ಯ ಲಕ್ಷ್ಮೀಪತಿಯೇ, ಜಯತು ಜಯತು.